ಪಿತ್ತಕೋಶದ ಕಲ್ಲುಗಳು. ಸೊ ಅದಕ್ಕೆ ಏನು ಟ್ರೀಟ್ಮೆಂಟು ಅಂತಂದ್ರೆ, ಒಂದು ಬರದೇ ಇರೋ ತರ ನೋಡ್ಕೊಳ್ಳೋದು, ಮುಂಜಾಗ್ರತೆ ಕ್ರಮ ವಹಿಸೋದು ತುಂಬಾ ಅತ್ಯಗತ್ಯ. ಅದಕ್ಕೇನಪ್ಪಾ ಅಂತಂದ್ರೆ ಜಂಕ್ ಫುಡ್ಸ್ ಅಂದ್ರೆ ಚೀಸ್ ಇರುವಂತಹ ಐಟಮ್ ಪ್ಲಸ್ ಜಾಸ್ತಿ ಕೊಬ್ಬಿನ ಆಹಾರ ಅದನ್ನ ಅವಾಯ್ಡ್ ಮಾಡಬೇಕು. ಬಟ್ ಮಿತವಾದ ಆಹಾರ ಸೇವನೆ ಮಾಡೋದು, ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಕೊಡುವಂಥದ್ದು ಮಾಡಿ ವೆಯ್ಟ್ ನ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳು ಕಾಣಿಸ್ಕೊಳ್ಳೋದಿಲ್ಲ. ಅಕಸ್ಮಾತ್ ನಿಮ್ಗೆ ಪಿತ್ತಕೋಶದಲ್ಲಿ ಕಲ್ಲು ಕಾಣಿಸ್ಕೊಂಡಿದೆ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀರಾ, ನಿಮ್ಗೆ ಆಗ್ಲೇ ಅದರಲ್ಲಿ ಕಲ್ಲುಗಳು ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಹಾಗೆ ಮೆಡಿಸಿನ್ ಅಲ್ಲಿ ಕರಗುತ್ತೆ ಹೋಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಒಂದು. ಎರಡನೇದು, ಸಾಮಾನ್ಯವಾಗಿ ಏನು ತೊಂದರೆ ಮಾಡಲಿಲ್ಲ ಅಂದ್ರೂ ಕೆಲವು ಕೆಳಗಡೆ ಇಳಿದಾಗ ಜಾಂಡೀಸ್ ಆಗಿ ತುಂಬಾ ಕಂಡೀಷನ್ ಸೀರಿಯಸ್ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಕಲ್ಲುಗಳು ಕಾಣಿಸ್ಕೊಂಡ್ಮೇಲೆ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ ಆಪರೇಷನ್. ಈಗ ಆಪರೇಷನ್ ಅಂದ್ರೆ ಉದ್ದ ಕೊಯ್ದು ಏನು ಆಪರೇಷನ್ ಮಾಡೋದಿಲ್ಲ, ಲ್ಯಾಪ್ರೋಸ್ಕೋಪಿ ಅಂತ ಕೀ ಹೋಲ್ ಸರ್ಜರಿ ಅಂತ ಮಾಡ್ತೀವಿ. ಸಣ್ಣದಾಗಿ ತೂತ ಮಾಡಿ ತೂತದಲ್ಲಿ ಕಲ್ಲು ಮತ್ತೆ ಪಿತ್ತಕೋಶ ಎರಡನ್ನೂ ತೆಗೆದಾಕ್ತೀವಿ. ಸೊ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಪಿತ್ತಕೋಶ ತೆಗೆದ್ಬಿಟ್ರೆ ತೊಂದರೆ ಏನಾಗ್ಬೋದು ನಮ್ಗೆ ಅಂತ. ಸಾಮಾನ್ಯವಾಗಿ 99% ಯಾರಿಗೂ ಏನು ತೊಂದರೆ ಆಗುದಿಲ್ಲ. ಕೆಲವು 1% ಪೀಪಲ್ ಅಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವಂತ ಸಮಸ್ಯೆಗಳಿರ್ತವೆ. ಅದಕ್ಕೆ ಆಪರೇಷನ್ ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾವು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇವೆ. ಸೊ ಇದರ ಬಗ್ಗೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ದಯವಿಟ್ಟು ಜಲದಿ ಹೆಲ್ತ್ ಕೇರ್ ತುಮಕೂರು ದೊಡ್ಡಮನೆ ನರ್ಸಿಂಗ್ ಹೋಮ್ ಹಿಂಭಾಗ ಸೊ ನನ್ನನ್ನು ಭೇಟಿ ಮಾಡ್ಬೋದು. ಆಗ ಕೆಳಕಂಡ ಫೋನ್ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು. ಎಲ್ರಿಗೂ ನಮಸ್ಕಾರ.